ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 143. ಬೆಳಿಗ್ಗೆ ಎದ್ದ ಜಯ ರೂಢಿಯಂತೆ ಪ್ರಜ್ಞಾ ಕೋಣೆಗೆ ಹೋದಾಗ ಪ್ರಜ್ಞಾ ಕೂತಲ್ಲಿ ನಿದ್ದೆ ಮಾಡುತ್ತಿದ್ದರೆ ಅವಳ ಮಡಿಲಲ್ಲಿ ಮಲಗಿದ ಅಭಿನ ನೋಡಿ ಅವರಿಬ್ಬರ ಪಕ್ಕ ಕೂತು ಇಬ್ಬರ ತಲೆ ಸವರಿದರು. ಅವರು ತಲೆ ಸವರಿದಾಗ ಅಭಿಗೆ ಎಚ್ಚರವಾಯಿತು. ಮೈಕೈ ಎಲ್ಲ ನೋವಿದ್ದರಿಂದ ಮೆಲ್ಲನೆ ಎದ್ದು ಕೂತ ಅಭಿ. ಅವನು ಮಡಿಲಿನಿಂದ ಎದ್ದಾಗ ಪ್ರಜ್ಞಾಗೂ ಕೂಡ ಎಚ್ಚರವಾಯಿತು. ಸಾರಿ ಅಕ್ಕ, ನನ್ ಮಡಿಲಲ್ಲಿ ಮಲಗಿ ನಿಂಗೆ ಕತ್ತು ನೋವು ಬಂದಿರ್ಬೇಕು ಅಲ್ವಾ ಕೇಳಿದ ಅಭಿ. ಇಲ್ಲ ಕಣೋ, ಹಾಗೇನಿಲ್ಲ ಹೇಳಿದಳು ಪ್ರಜ್ಞಾ. ನೀನ್ ಎಷ್ಟೊತ್ತಿಗೆ ಬಂದೆ ಅಭಿ ಕೇಳಿದರು ಜಯ. 3 ಗಂಟೆ ಆಗಿತ್ತೇನೋ ಅಮ್ಮ. ಅಭಿ ಮುಂಗ ಎಲ್ಲ ತರಚಿಕೊಂಡಿದೆ. ಏನೋ ಅದು, ಎಲ್ಲಾದ್ರೂ ಬಿದ್ಯೇನೋ ಜಯಾಗೆ ಉತ್ತರಿಸಿ ಅವನನ್ನೇ ನೋಡುತ್ತಾ ಕೇಳಿದಳು ಪ್ರಜ್ಞಾ. ಅದು ಗ್ರೌಂಡ್ ಅಲ್ಲಿ ಆಟ ಆಡುವಾಗ ಬಿದ್ದಿದ್ದು ಅಕ್ಕ. ಅದು ಬಿಡು ದೊಡ್ಡಮ್ಮ, ನಂಗೆ ತಲೆ ನೋವಾಗ್ತಾ ಇದೆ. ನಿಮ್ ಕೈಯಾರೆ ಬಿಸಿ ಬಿಸಿ ಟೀ ಮಾಡಿ ಕೊಡ್ತೀರಾ? ನಾನು ನನ್ನ ರೂಮಲ್ಲಿ ಇರ್ತೀನಿ, ಅಲ್ಲಿಗೆ ಬನ್ನಿ ಪ್ಲೀಸ್ ಹೇಳಿದ ಅಭಿ ಬೇರೆ ಮಾತಿಗೆ ನಿಲ್ಲದೆ ಕುಂಟುತ್ತಾ ಅವನ ಕೋಣೆಗೆ ನಡೆದ. ಪ್ರಜ್ಞಾಗೆ ಯಾವ ವಿಷಯ ಕೂಡ ಗೊತ್ತಾಗಬಾರದೆಂದು ಜಯ ಅವರು ಕೂಡ ಅವಳ ಮುಂದೆ ಪಂಚಮಿ ಬಗ್ಗೆ ವಿಚಾರಿಸಲಿಲ್ಲ. ನೀನ್ ಸ್ವಲ್ಪ ಮಲ್ಕೊಂತೀಯ ಆದ್ರೆ ಮಲ್ಕೋ, ನಾನೋಗಿ ಅಭಿಗೆ ಟೀ ಮಾಡಿ ಕೊಟ್ಟು ಬರ್ತೀನಿ ಹೇಳಿ ಪ್ರಜ್ಞಾ ಕೋಣೆಯಿಂದ ಹೊರ ನಡೆದರು ಜಯ. ಅಭಿಗೆ ಏನೋ ಆಗಿದೆ. ಅವನು ನಾರ್ಮಲ್ ಆಗಿ ಇಲ್ಲ. ಏನಾಗಿರ್ಬೋದು? ನಿನ್ನೆ ರಾತ್ರಿನೇ ನಾನು ಕೇಳ್ಬೇಕಿತ್ತು. ಮೊಣಕೈ ಎಲ್ಲ ತರಚಿಕೊಂಡಿದೆ. ರಾತ್ರಿ ನಾನೇ ಸರಿಯಾಗಿ ಗಮನಿಸಿದೆ, ತಪ್ಪು ಮಾಡಿದೆ. ಆಮೇಲೆ ಹೋಗಿ ನಾನೇ ಕೇಳ್ತೀನಿ. ಪಂಚಮಿ ವಿಷಯ ನಂಗೆ ಗೊತ್ತಾಗ್ಬಾರ್ದು ಅಂತ ಅಮ್ಮ ಕೂಡ ಬಾಯಿ ತಪ್ಪಿನೂ ಅದರ ಬಗ್ಗೆ ಒಂದು ಮಾತಾಡ್ಲಿಲ್ಲ. ಭಲೇ ಇದ್ದಾರೆ ಅಮ್ಮ ಮಗ, ಅವಳಲ್ಲೇ ಹೇಳಿಕೊಂಡಳು ಪ್ರಜ್ಞಾ. ಕಾಲು ಕುಂಟುತ್ತಾ ಅವನ ಕೋಣೆಗೆ ಹೋದ ಅಭಿ ಆಗ ತಾನೇ ಸ್ನಾನ ಮುಗಿಸಿ ಪ್ರಾದ್ಯಾನ ನೋಡಿದ. ಸಾರಿ ಪ್ರಾದ್ಯಾ, ರಾತ್ರಿ ಅಕ್ಕನ ರೂಮಲ್ಲೇ ಮಲ್ಕೊಂಡೆ. ಯಾಕೋ ಅವಳನ್ನ ಮಿಸ್ ಮಾಡ್ಕೊಂತಾ ಇದ್ದೀನಿ ಅಂತ ಫೀಲ್ ಆಯ್ತು ಹೇಳಿದ. ಪರವಾಗಿಲ್ಲ, ಅವ್ರು ಬೇಗ ಹುಷಾರಾಗ್ತಾರೆ. ನೀನೇನು ಚಿಂತೆ ಮಾಡ್ಬೇಡ. ಪಂಚಮಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಕೇಳಿದಳು. ಏನು ಗೊತ್ತಾಗ್ಲಿಲ್ಲ. ಅವಳು ಒಮ್ಮೆ ಅವಳ ಫೋನ್ ಆನ್ ಮಾಡ್ಲಿ ಅಂತ ಕಾಯ್ತಾ ಇದ್ದೀನಿ ಹೇಳಿದ ಅಭಿ. ಅಭಿ, ನಿನ್ನೆ ನೀನು ಮನೆಯಿಂದ ಹೊರಗಡೆ ಹೋಗುವಾಗ ಬೆಳಿಗ್ಗೆ ದೇವಸ್ಥಾನಕ್ಕೆ ಹಾಕಿದ ಪಂಚೆ ಶರ್ಟ್ ಹಾಕಿಕೊಂಡು ಹೋಗಿದ್ದಲ್ವಾ? ರಾತ್ರಿ ಬರುವಾಗ ಬೇರೆ ಬಟ್ಟೆ ಹಾಕಿಕೊಂಡು ಬಂದಿದ್ಯಾ? ಯಾರದು ಈ ಬಟ್ಟೆ ಅನುಮಾನದಲ್ಲಿ ಕೇಳಿದಳು ಪ್ರಾದ್ಯ. ಪಂಚೆ ಎಲ್ಲ ತುಂಬಾ ಧೂಳಾಯ್ತು. ನಿನ್ನೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅಂತ ಓಡಾಡಿ ಇದು ನನ್ ಫ್ರೆಂಡ್ ಬಟ್ಟೆ. ನಾನು ಸ್ನಾನ ಮಾಡ್ಬೇಕು, ನೀನ್ ಹೋಗಿ ನನ್ಗೊಂದು ಕಾಫಿ ಮಾಡ್ಕೊಂಡ್ ಬಾ ಹೇಳಿದವ ಅವಳನ್ನು ಅಲ್ಲಿಂದ ಸಾಗಾಕಿ ಸ್ನಾನದ ಮನೆಗೆ ನಡೆದ. ಅವನು ಹೇಳಿದ್ದನ್ನ ನಿಜವೆಂದು ನಂಬಿದ ಪ್ರಾದ್ಯ ಅಲ್ಲಿಂದ ಹೊರಗಡೆ ಹೋದಳು. ಅಕ್ಕನಿಗೆ ಅಭಿ ಅಂದ್ರೆ ತುಂಬಾ ಪ್ರೀತಿ. ಅವನಿಗೂ ಅಷ್ಟೇ ಅಕ್ಕ ಅಂದ್ರೆ ಪ್ರಾಣ. ಅವರು ಜೀವಂತ ಸಿಕ್ಕಿದ್ದು ಅವನಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ನಿಧಿ ಸಿಕ್ಕ ಹಾಗಾಗಿದೆ. ಅವರಿಗೆ ಹಳೆಯದೆಲ್ಲ ನೆನಪಾಗಿ ಮೊದಲಿನ ತರ ಆದ್ರೆ ಸಾಕು. ಅಕ್ಕ ನಿನ್ನೆ ರಾತ್ರಿ ದಿನ ಇರೋ ಹಾಗೆ ಇರ್ಲಿಲ್ಲ. ತುಂಬಾ ಚಳಿಪಡಿಸ್ತಾ ಇದ್ರು. ಅಭಿ ಇನ್ನು ಬಾರದೇ ಇದ್ದಿದ್ದಕ್ಕೆ ದೇವರಿಗೆ ದೀಪ ಹಚ್ಚು ಅಂತ ಬೇರೆ ಹೇಳಿದ್ರು. ಆದ್ರೆ ಅಕ್ಕನಿಗೆ ನಾನು ಅಭಿ ಹೆಂಡತಿ ಅಂತ ಗೊತ್ತಿಲ್ಲ ಅಲ್ವಾ, ಮತ್ತೆ ನನ್ನಲ್ಲಿ ಯಾಕೆ ದೀಪ ಹಚ್ಚೋಕ್ ಹೇಳಿದ್ರು? ಅದು ಅಷ್ಟೊತ್ತಲ್ಲಿ ಅಕ್ಕನಿಗೆ ನೆನಪು ವಾಪಸ್ ಬಂದಿರ್ಬಹುದಾ? ಯೋಚಿಸುತ್ತಾ ನಡೆಯುತ್ತಿದ್ದ ಪ್ರಾತ್ಯ ತಟ್ಟನೆ ನಿಂತಳು. ನಿಜವಾಗ್ಲೂ ಅಕ್ಕನಿಗೆ ನೆನಪು ವಾಪಸ್ ಬಂದಿದ್ಯಾ? ಅವಳಲ್ಲೇ ಹೇಳಿಕೊಂಡವಳು ಅನುಮಾನ ಬಗೆಹರಿಸಲು ಅಭಿ ಕಾಫಿ ತರಲು ಹೇಳಿದ್ದು ಮರೆತು ಪ್ರಜ್ಞಾ ಕೋಣೆಗೆ ಓಡಿದಳು. ಏನ್ ಪ್ರಾದ್ಯ, ಏನಾದ್ರೂ ಬೇಕಿತ್ತಾ? ಅಲ್ಲುಜ್ಜುತ್ತಿದ್ದ ಪ್ರಜ್ಞಾ ಪ್ರಾದ್ಯ ಅವಳ ಕೋಣೆಗೆ ಓಡುತ್ತಾ ಬಂದಿದ್ದನ್ನು ನೋಡಿ ಕೇಳಿದಳು. ಅದು ಅಕ್ಕ, ನಿಮ್ಗೆ ಹಳೆಯದೆಲ್ಲ ನೆನಪಾಯ್ತಾ ಕೇಳಿದಳು. ಅವಳು ಒಮ್ಮೆಲೆ ಕೇಳಿದಾಗ ಪ್ರಜ್ಞಾ ಕೂಡ ಒಮ್ಮೆ ಗಲಿಬಿಲಿಯಾದಳು. ನೆನ್ಪಾ? ಏನ್ ನೆನಪು? ಯಾವ ನೆನಪು? ನಿಜ ಮರೆಮಾಚುತ್ತಾ ಆತಂಕದಲ್ಲಿ ಕೇಳಿದಳು. ಅಲ್ಲೇ ಪ್ರಾದ್ಯಾಗೆ ಅವಳು ಬಯಸಿದ ಉತ್ತರ ಸಿಕ್ಕಿತು. ಏನಿಲ್ಲ ಅಕ್ಕ, ಏನಿಲ್ಲ, ನನ್ ಫೋನ್ ಬೇಕಿತ್ತು ಹೇಳಿದಳು. ಫೋನ್ ಅವಳ ಕೈಗಿಟ್ಟ ಪ್ರಜ್ಞಾ ಪ್ರಾದ್ಯಾನೇ ನೋಡಿದಳು. ಪ್ರಾದ್ಯ ಅವಳ ಕಡೆಗೊಮ್ಮೆ ನೋಡಿ ನಗು ಬೀರಿ ಅಲ್ಲಿಂದ ಹೊರ ನಡೆದಳು. ಅವಳಿಗದು ಹೇಗ್ ಗೊತ್ತಾಗಿರ್ಬೋದು? ಒಮ್ಮೆಲೆ ಹೇಗ್ ಕೇಳಿದ್ಲು ಹಳೆಯದ್ ನೆನಪಾಯ್ತಾ ಅಂತ? ಜೋರಿದ್ದಾಳೆ ನನ್ನ ತಮ್ಮನ ಹೆಂಡತಿ. ಅವಳಲ್ಲೇ ಹೇಳಿಕೊಂಡು ನಗುತ್ತಾ ಬಚ್ಚಲು ಮನೆ ಸೇರಿಕೊಂಡಳು. ಅಕ್ಕ, ಅಭಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದಾರೋ ಏನೋ. ನಾನು ಹಳೆಯದ್ ನೆನಪಾಯ್ತಾ ಕೇಳಿ ತಪ್ಪು ಮಾಡಿದ್ನ? ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ವಿಷಯ ಮುಚ್ಚಿಟ್ಟಿರೋ ಏನೋ. ಪಂಚಮಿ ಒಂದು ಬೇಗ ಸಿಕ್ಕಿದ್ರೆ ಸಾಕು. ಪ್ರೀತಿಸೋ ವಿಷಯ ಮನೆಯಲ್ಲಿ ಒಬ್ಬರ ಜೊತೆ ಆದ್ರೂ ಹೇಳಿದ್ರೆ ಈಗೆಲ್ಲ ಆಗ್ತಾ ಇರ್ಲಿಲ್ಲ. ಅವಳಲ್ಲೇ ಯೋಚಿಸುತ್ತಾ ಅಡಿಗೆ ಮನೆಗೆ ಹೋಗುವ ಬದಲು ಮತ್ತೆ ಅವರ ರೂಮ್ಗೆ ನಡೆದಳು.
ನಮ್ ಕಾನ್ಸ್ಟೇಬಲ್ ಆಸ್ಪತ್ರೆಗೆ ಅವರ ಬಟ್ಟೆ ತಂದು ಕೊಟ್ಟಿದ್ದಕ್ಕೆ ನನ್ ಪ್ರಾದಿಯ ಮುಂದೆ ಅಕ್ಕ ದೊಡ್ಡಮ್ಮನ್ ಮುಂದೆ ಬಚಾವಾದೆ. ಪಂಚಮಿ ಸಿಗೋವರೆಗೂ ಈ ಆಕ್ಸಿಡೆಂಟ್ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು, ಆಮೇಲೆ ಎಲ್ಲದಕ್ಕೂ ಒಂದು ಅಂತ್ಯ ಆಡ್ತೀನಿ ಹೇಳಿದ ಅಭಿ. ರೂಮ್ಗೆ ಹೋದ ಪ್ರಾದಿಯ ಅಲ್ಲಿ ಶರ್ಟ್ ತೆಗೆಯಲು ಒದ್ದಾಡುತ್ತಿದ್ದ ಅಭಿನ ನೋಡಿ ಒಮ್ಮೆ ಗಾಬರಿಯಾದಳು. ಚರ್ಮ ಜಾರಿ ಆದ ಗಾಯದ ನೀರು ಶರ್ಟ್ಗೆ ಅಂಟಿಕೊಂಡಿತು. ತೆಗೆಯಲು ಬಾರದೆ ಅವನಿಗೆ ವಿಪರೀತ ನೋವು ಆಗುತ್ತಿತ್ತು. ಅವನ ಬಳಿ ಹೋದ ಪ್ರಾದಿಯ ಅವನ ತೋಳಿನ ಶರ್ಟ್ ಅಂಟಿಕೊಂಡಿದ್ದು ನೋಡಿ ತೋಳು ಮುಟ್ಟಲು ಹೋದಾಗ ದೂರ ಸರಿದು ನಿಂತ ಅಭಿ. ಅಭಿ, ಶರ್ಟ್ ಅಂಟಿಕೊಂಡಿದೆ ಅಂದ್ರೆ ಅಲ್ಲಿ ಗಾಯ ಆಗಿದೆ ಅಲ್ವಾ? ನನ್ನಲ್ಲೂ ಹೇಳದೆ ಯಾಕೆ ಮುಚ್ಚಿಡ್ತೀಯ? ನಾನು ಅಷ್ಟು ದೂರದವಳು ಆಗಿ ಹೋದ್ನಾ? ಕೇಳಿದವಳ ಕಣ್ಣು ತುಂಬಿತು. ಅವನು ಉತ್ತರಿಸುವ ಮೊದಲು ರೂಮ್ಗೆ ಬಂದ ಜಯ ಪ್ರಾದಿಯ ಮಾತನ್ನು ಕೇಳಿಸಿಕೊಂಡಿದ್ದರು. ಏನಾಯ್ತು ಅಭಿ? ಪ್ರಜ್ಞಾ ಹತ್ತಿರ ಗ್ರೌಂಡ್ ಅಲ್ಲಿ ಬಿದ್ದೆ ಅಂದೆ, ತೋಳಿಗೂ ಗಾಯ ಆಗಿದ್ಯಾ? ಹೇಗಾಯ್ತು ಗಾಯ? ನೀನು ಪಂಚಮನ ಹುಡುಕಿಕೊಂಡು ಹೋಗಿದ್ದು, ಗ್ರೌಂಡ್ಗೆ ಹೋಗಿಲ್ಲ ಅಂತ ಗೊತ್ತಿದೆ ನಂಗೆ, ಹೇಳು ಅಭಿ, ಜಯ ಕೇಳಿದರು. ನಿನ್ನೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಮ್ಮ. ನಾನ್ ಮೈ ಮರೆತು ಗಾಡಿ ಓಡಿಸ್ತಾ ಇದ್ದೆ. ಪರಿಸ್ಥಿತಿ ತಿಳಿಗೊಳಿಸಲು ನುಡಿದ ರಾಘವ್. ಅಭಿ ಅವರಲ್ಲಿ ನಿಜ ಹೇಳಲಾರ ಅನ್ನೋದು ಗೊತ್ತಿತ್ತವನಿಗೆ. ನೀವೇನು ಚಿಂತೆ ಮಾಡ್ಕೊಂಬೇಡಿ ದೊಡಮ್ಮ, ಸಿ ಐ ಆಮ್ ಫೈನ್. ರಾಘವ್, ಸ್ವಲ್ಪ ಹೆಲ್ಪ್ ಮಾಡು ಪ್ಲೀಸ್, ಬಚ್ಚಲು ಮನೆಯೊಳಗೆ ರಾಘವ್ನ ಕರೆಯುತ್ತಾ ಹೇಳಿದ ಅಭಿ. ರಾಘವ್ ಸಹಾಯದಿಂದ ಹೇಗೋ ಶರ್ಟ್ ತೆಗೆದು ಯಾರಲ್ಲೂ ಯಾವ ವಿಷಯವೂ ಹೇಳಬಾರದೆಂದು ಹೇಳಿ ಬಾತ್ರೂಮ್ನಿಂದ ಅವನನ್ನು ಹೊರಗಡೆ ಕಳುಹಿಸಿ ಸ್ನಾನ ಮುಗಿಸಿ ಬಂದ ಅಭಿ. ಪ್ರಾದ್ಯ ಅಲ್ಲೇ ಅಳುತ್ತಾ ಕೂತಿದ್ದರೆ ಜಯ ಅವಳನ್ನು ಸಮಾಧಾನ ಮಾಡುತ್ತಿದ್ದರು. ಪ್ರಾದ್ಯ, ಅಳುವಂತದ್ ಏನಾಯ್ತು? ನಂಗೇನು ಆಗಿಲ್ಲ. ನೀನು ಅಳೋದಲ್ದೆ ದೊಡ್ಡಮ್ಮ ಕೂಡ ಅಳೋ ತರ ಮಾಡ್ಬೇಡ. ದೊಡ್ಡಮ್ಮ, ಅವಳನ್ನು ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ. ರಾಘವ್ ಇವತ್ತು ಊರಿಗೆ ಓಡ್ತಾನಂತೆ, ಅವನಲ್ಲಿ ನಾನೇನೋ ಮಾತಾಡ್ಬೇಕು. ಅಭಿ ಹೇಳುತ್ತಿದ್ದಂತೆ ಪ್ರಾದ್ಯ ಕಣ್ಣೊರೆಸಿಕೊಳ್ಳುತ್ತಾ ಕೋಣೆಯಿಂದ ಹೊರ ನಡೆದಳು. ಜಯ ಕೂಡ ಅವಳ ಹಿಂದೆ ನಡೆದರು. ಅವರು ಹೋದ ಮೇಲೆ ಬಾಗಿಲು ಮುಚ್ಚಿದ ರಾಘವ್, ಅಭಿ, ನಾನೇ ಅವಾಗ ಊರಿಗೆ ಹೋಗ್ತೀನಿ ಅಂತ ಹೇಳ್ದೆ, ಕೇಳಿದ. ಅವರನ್ನ ಇಲ್ಲಿಂದ ಕಳಿಸ್ಬೇಕಿತ್ತು, ಅದಕ್ಕೆ ಹೇಳ್ದೆ. ನಕ್ಕು ಹೇಳಿದವ ರಾಘವ್ ಕೈಯಿಂದ ಗಾಯಕ್ಕೆ ಔಷಧಿ ಹಚ್ಚಿಸಿಕೊಂಡು ಯೂನಿಫಾರ್ಮ್ ತೊಟ್ಟು ಡ್ಯೂಟಿಗೆ ತಯಾರಾಗಿ ಫೋನ್ ಕೈಗೆತ್ತಿಕೊಂಡವನ ಮುಖದಲ್ಲಿ ಅದರಲ್ಲಿದ್ದ ಮೆಸೇಜ್ ನೋಡಿ ಮುಖ ಅರಳಿತ್ತು. ಕಾಲಿನ ಗಾಯ ನೋವಾಗುತ್ತಿದ್ದರೂ ಹೇಗೋ ಶೂ ಹಾಕಿಕೊಂಡು ಕುಂಟುತ್ತಾ ಕೆಳಗಡೆ ಹೋದ ಅಭಿ ಮುಂದೆ ನಿಂತರು ವೈಶಾಲಿ. ಕೆಂಪರಡಿ ಊದಿಕೊಂಡಿದ್ದ ಅವರ ಕಣ್ಣುಗಳು ಅವರು ನಿದ್ದೆ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿಯಂತಿತ್ತು. ಅಭಿ, ಪಂಚಮಿ, ವೈಶಾಲಿ ಹೇಳಿದಾಗ ಬರ್ತಾಳೆ ಅತ್ತೆ, ಒಂದಿನ ಸಮಯ ಕೊಡಿ ಹೇಳಿ ಅವರ ಕಣ್ಣೊರೆಸಿದ. ಮನೆಯವರೆಲ್ಲ ಅಭಿ ಮಾತಿಗೆ ಅಲ್ಲಿ ಸಾಕ್ಷಿಯಾಗಿದ್ದರು. ಈಗ ನಂಬಿಕೆ ಬಂತ ಅತ್ತೆ, ಅವನೇ ಪಂಚಮಿನ ಇಲ್ಲಿಂದ ಕರ್ಕೊಂಡೋಗಿ ಈಗ ಅವನೇ ವಾಪಸ್ ಕರ್ಕೊಂಡ್ ಬರ್ತಾನಂತೆ. ಚೆನ್ನಾಗಿ ನಾಟಕ ಆಡ್ತಾನೆ ಇವನು, ಎಲ್ಲರ ಮುಂದೆ ಗ್ರೇಟ್ ಅನ್ನಿಸ್ಕೋಬೇಕು ಅಂತ ಈಗ ಡ್ರಾಮಾ ಮಾಡ್ತಿದ್ದಾನೆ, ಸ್ಕಂದ ಹೇಳಿದ. ಅವನ ಬಳಿ ಹೋದ ಅಭಿ ನೋವಾಗುತ್ತಿದ್ದ ಅವನ ತೋಳ ಮೇಲೆ ಇನ್ನೊಂದು ಕೈ ಇಟ್ಟು 2 ಸಲ ಮುಂದಕ್ಕೆ 2 ಸಲ ಹಿಂದಕ್ಕೆ ತಿರುಗಿಸಿ ಸಾರಿ ಅಣ್ಣ ಹೇಳಿ ಅವನ 2 ಕೆನ್ನೆಗೆ ಬಲವಾಗಿ ಬೀಸಿ ಹೊಡೆದ. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.